ಇನ್ನು ಅನೇಕರು ಈ ಸಂದರ್ಭದಲ್ಲಿ ಭಾಗ್ಯ ಆಗಿದ್ರು. ನಾಡಿನ ಸರ್ವ ಸಮುದಾಯಗಳ 40ಕ್ಕೂ ಹೆಚ್ಚು ಸ್ವಾಮೀಜಿಗಳು, ಧರ್ಮಗುರುಗಳು, ವಿವಿಧ ಕ್ಷೇತ್ರಗಳ ಗಣ್ಯರು ಈ ಮಹತ್ವದ ಕ್ಷಣಕ್ಕೆ ಸಾಕ್ಷಿ ಆದ್ರು. ನಾನು ಅದನ್ನೇ ಆಗ್ಲೇ ಹೇಳ್ತಾ ಇದ್ದಿದ್ದು. ನೋಡಿ, ನೀವು ಒಂದ್ ತರ ಇವ್ರನ್ನ ಜಡ್ಜ್ ಮಾಡಕ್ಕಾಗಲ್ಲ. ಸರ್ವ ಧರ್ಮ ಬ್ಯಾಲೆನ್ಸ್ ಮಾಡ್ಬಿಟ್ರಲ್ಲ. ಅಲ್ಲಿಗೆ ಮುಸ್ಲಿಂ ಸಮುದಾಯದ ಧರ್ಮಗುರುಗಳು ಇದ್ರು, ಕ್ರಿಶ್ಚಿಯನ್ ಸಮುದಾಯದ ಧರ್ಮಗುರುಗಳು ಕೂಡ ಇದ್ರು, ಎಲ್ಲರನ್ನೂ ಕರೆಸಿದ್ರು. ಆಮೇಲೆ ಡಿ.ಕೆ. ಶಿವಕುಮಾರ್ ಅವರ ನಡೆ ಬಹಳ ಅದ್ಭುತವಾಗಿದೆ. ಇದನ್ನೇ ರಾಜಕಾರಣ ಅಂತ ಹೇಳೋದು. ಪ್ರಮಾಣ ವಚನ ಸ್ವೀಕರಿಸಕ್ಕಿಂತ ಮುಂಚೆ ಯಡಿಯೂರಪ್ಪನವ್ರ ನಿವಾಸಕ್ಕೆ ಹೋದ್ರು, ಆಶೀರ್ವಾದ ಪಡ್ಕೊಂಡ್ರು. ಈ ಕಡೆ ದೇವೇಗೌಡರು ನಿವಾಸಕ್ಕೆ ಹೋದ್ರು, ಆಶೀರ್ವಾದ ಪಡ್ಕೊಂಡು. ಈ ಕಡೆ ಕ್ರಿಶ್ಚಿಯನ್ನು, ಮುಸ್ಲಿಮು, ಹಿಂದೂ ಸಮುದಾಯದ ಗುರುಗಳನ್ನ ಕರೆಸಿದ್ರು. ಏನು ಹೇಳಿ, ರಾಜಕೀಯವಾಗಿ ಕೂಡ ಯಾವುದೇ ರೀತಿಯಾದಂಥ ವೈಷಮ್ಯ ಇಲ್ಲ. ನಾನು ಎಲ್ಲರ ಜೊತೆಗೂ ಚೆನ್ನಾಗಿದ್ದೀನಿ, ಎಲ್ಲರೂ ಆಶೀರ್ವಾದವನ್ನು ಬಯಸ್ತಾ ಇದ್ದೀನಿ. ಈ ಕಡೆ ಧರ್ಮವಾರವೂ ಕೂಡ ನನಗೇನಿಲ್ಲ, ನಾನು ಜಾತ್ಯತೀತ ನಾಯಕ ಅನ್ನೋದನ್ನು ಕೂಡ ಮೆಸೇಜ್ ಪಾಸ್ ಮಾಡಿದ್ರು. ಯಾವಾಗ ಕಲ್ತರು ಡಿ.ಕೆ. ಶಿವಕುಮಾರ್ ಅವರು ಇದನ್ನೆಲ್ಲ ಗೊತ್ತಿಲ್ಲ. CM ಸ್ಥಾನಕ್ಕೆ ಏರಬೇಕು ಅಂತಂದರೆ ರಾಜಕಾರಣ ಮಾಡಬೇಕು ಅನ್ನೋದು ತಿಳ್ಕೊಬಿಟ್ರು ಅಂತ ಕಾಣಿಸುತ್ತೆ. ಈ 7-8 ವರ್ಷದಲ್ಲಿ ಅವರ ಬದಲಾವಣೆ ಇದೆಯಲ್ಲ, ಅದು ಅದ್ಭುತವಾದಂಥ ಬದಲಾವಣೆ. ಮೊದಲಿನ ಡಿ.ಕೆ. ಶಿವಕುಮಾರ್ ಅವ್ರು ಆಗಿದ್ರೆ ನೇರ ನಾನು ಯಾಕ್ರಿ ಅವ್ರ ಮನೆಗೆ ಹೋಗ್ಬೇಕು, ನಾನು ಯಾಕೆ ಹೋಗೋಣ, ಈ ಥರದ್ದೆಲ್ಲ ಬರ್ತಿತ್ತು ಅನಿಸುತ್ತೆ. ಬಟ್ ಚೇಂಜಸ್ ಆಗ್ತಾ ಇದ್ದಾರೆ. ಅದು ಏಜ್ ಫ್ಯಾಕ್ಟರೋ ಅಥವಾ ಅನುಭವದ ಫ್ಯಾಕ್ಟರೋ ಅಥವಾ ಅನಿವಾರ್ಯದ ಫ್ಯಾಕ್ಟರೋ ಗೊತ್ತಿಲ್ಲ. ಬಟ್ ಅವರಲ್ಲಿ ಬದಲಾವಣೆ ಅಂತೂ ಕಾಣ್ತಾ ಇದ್ದೀವಿ. ಆಮೇಲೆ ಇದನ್ನು ನೀವು ನಾಟಕ ಅಂತನಾದ್ರೂ ಅನ್ಕೊಳ್ಳಿ, ಅಥವಾ ಇದು ಇನ್ನೇನೋ ಓಲೈಕೆ ಅಂತನಾದ್ರೂ ಅನ್ಕೊಳ್ಳಿ. ಯಾವ ಬೆಳವಣಿಗೆ ಬದಲಾವಣೆ ಬೇಕಿತ್ತು ಅದನ್ನು ಅವರು ತುಂಬಾ ನೀಟಾಗಿ ಮಾಡ್ಕೊಂಡಿದ್ದಾರೆ. ಒಂದು ಮೆಸೇಜ್ ಪಾಸ್ ಆಯ್ತು. ನೋಡಿ, ಈಗ ಸುಮಾರು ಜನ ನೆನ್ನೆ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸ್ಬೇಕಾದ್ರೆ BJP ಅವರು JDS ಅವರು ಬಾಯಿಗೆ ಬಂದಂಗೆ ಬೈಕೊಂಡು ಮನೇಲಿ ಕುತ್ಕೊಂಡು TV ನೋಡ್ತಾ ಇರ್ತಾರೆ. ಯಡಿಯೂರಪ್ಪನವ್ರು ವಿಶ್ ಮಾಡಿದ್ರು, ದೇವೇಗೌಡರು ವಿಶ್ ಮಾಡಿದ್ರು, BJPಯ ನಾಯಕರುಗಳೆಲ್ಲರೂ ಟ್ವಿಟ್ಟರಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಡಿ.ಕೆ. ಶಿವಕುಮಾರ್ ಅವರಿಗೆ ಶುಭಾಶಯಗಳು. ನೀವು ಬೈಕೊಂಡು ಕೂತಿರಿ ಮನೇಲಿ. ಅವ್ರ ರಾಜಕೀಯ ನಾಯಕರುಗಳು ಚೆನ್ನಾಗಿ ಹಿಂಗೆ ಶಾಲು ಹೊತ್ಸ್ಕೊಂಡು ಹೂಬೊಕ್ಕೆ ಎಲ್ಲ ಕೊಡ್ಕೊಂಡು ಆರಾಮಾಗಿರ್ತಾರೆ. ಹಾಗಾಗಿ ರಾಜಕಾರಣನ ಎಲ್ಲೆಲ್ಲಿ ಮಾಡ್ಬೇಕು ಅಲ್ಲೆಲ್ಲೇ ಮಾಡಬೇಕು. ನೀವು ಮನೇಲೆಲ್ಲ ಕುತ್ಕೊಂಡು ಮಾಡಕ್ಕೆ ಹೋಗ್ಬೇಡಿ. ಎಷ್ಟೇ ಆದರೂ ಅವ್ರುಗಳು ಒಂದೇನೆ. ಆಮೇಲೆ ಹೊಸ ರಾಜಕೀಯ ಒಂದು ಪರಿಕಲ್ಪನೆಗೆ ನಾಂದಿ ಹಾಡಿದ್ದಾರೆ. ಒಂದು ವಿರೋಧ ಪಕ್ಷದವರು ಅಂದರೆ ವಿರೋಧವೇ ಅದಿಲ್ಲ, ಎಲ್ಲರೂ ಕರೆದಿದ್ರು. ನೆನ್ನೆ ಕುಮಾರಸ್ವಾಮಿಯವರಿಂದ ಹಿಡಿದು ಅನೇಕರನ್ನ ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಆಹ್ವಾನಿಸಿದ್ರು. ಒಳ್ಳೆ ಥರದ ಬೆಳವಣಿಗೆ ಆಗ್ತಾ ಇದೆ. ಇದು ಹೀಗೆ ಮುಂದುವರ್ಕೊಂಡು ಹೋಗಿ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಲಿ ಅನ್ನೋದು ಎಲ್ಲರೂ ಆಶಯ.